ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಕಿಂಗ್ಸ್ ಕೋರ್ಟ್ನಲ್ಲಿ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಆಗಸ್ಟ್ 2ರಿಂದ 5ನೇ ತಾರೀಕಿನವರೆಗೆ ನಡೀತಾ ಇರುವ ಫರ್ನಿಚರ್ ಮತ್ತು ಲೈಫ್ ಸ್ಟೈಲ್ ಎಕ್ಸ್ಪೋ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಈ ಎಕ್ಸ್ಪೋಗೆ ವಾರ್ತಾ ಇಲಾಖೆ ಕಮಿಷನರ್ ಹೇಮಂತ್ ನಿಂಬಾಳ್ಕರ್ ಭೇಟಿ ನೀಡಿದ್ರು. ವಿವಿಧ ಬಗೆಯ ಫರ್ನಿಚರ್, ಗೃಹೋಪಯೋಗಿ ವಸ್ತುಗಳನ್ನು ವೀಕ್ಷಿಸಿ ಮಾಹಿತಿನ ಪಡ್ಕೊಂಡ್ರು. ಈ ಎಕ್ಸ್ಪೋಗೆ ಜನರಿಂದ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದ್ದು, ತಮಗೆ ಬೇಕಾದಂಥ ವಸ್ತುಗಳನ್ನು ಒಂದೇ ಸೂರಿನ ಅಡಿ ಖರೀದಿಸಿ ಈ ಅವಕಾಶ ಮಾಡಿಕೊಟ್ಟ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ ಬಂದಿರುವ ಜನ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಕಿಂಗ್ಸ್ ಕೋರ್ಟ್ನಲ್ಲಿ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಆಗಸ್ಟ್ 2ರಿಂದ 5ನೇ ತಾರೀಕಿನವರೆಗೆ ನಡೀತಾ ಇರುವ ಫರ್ನಿಚರ್ ಮತ್ತು ಲೈಫ್ ಸ್ಟೈಲ್ ಎಕ್ಸ್ಪೋ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಈ ಎಕ್ಸ್ಪೋಗೆ ವಾರ್ತಾ ಇಲಾಖೆ ಕಮಿಷನರ್ ಹೇಮಂತ್ ನಿಂಬಾಳ್ಕರ್ ಭೇಟಿ ನೀಡಿದ್ರು. ವಿವಿಧ ಬಗೆಯ ಫರ್ನಿಚರ್, ಗೃಹೋಪಯೋಗಿ ವಸ್ತುಗಳನ್ನು ವೀಕ್ಷಿಸಿ ಮಾಹಿತಿನ ಪಡ್ಕೊಂಡ್ರು. ಈ ಎಕ್ಸ್ಪೋಗೆ ಜನರಿಂದ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದ್ದು, ತಮಗೆ ಬೇಕಾದಂಥ ವಸ್ತುಗಳನ್ನು ಒಂದೇ ಸೂರಿನ ಅಡಿ ಖರೀದಿಸಿ ಈ ಅವಕಾಶ ಮಾಡಿಕೊಟ್ಟ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ ಬಂದಿರುವ ಜನ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಕಿಂಗ್ಸ್ ಕೋರ್ಟ್ನಲ್ಲಿ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಆಗಸ್ಟ್ 2ರಿಂದ 5ನೇ ತಾರೀಕಿನವರೆಗೆ ನಡೀತಾ ಇರುವ ಫರ್ನಿಚರ್ ಮತ್ತು ಲೈಫ್ ಸ್ಟೈಲ್ ಎಕ್ಸ್ಪೋ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಈ ಎಕ್ಸ್ಪೋಗೆ ವಾರ್ತಾ ಇಲಾಖೆ ಕಮಿಷನರ್ ಹೇಮಂತ್ ನಿಂಬಾಳ್ಕರ್ ಭೇಟಿ ನೀಡಿದ್ರು. ವಿವಿಧ ಬಗೆಯ ಫರ್ನಿಚರ್, ಗೃಹೋಪಯೋಗಿ ವಸ್ತುಗಳನ್ನು ವೀಕ್ಷಿಸಿ ಮಾಹಿತಿನ ಪಡ್ಕೊಂಡ್ರು. ಈ ಎಕ್ಸ್ಪೋಗೆ ಜನರಿಂದ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದ್ದು, ತಮಗೆ ಬೇಕಾದಂಥ ವಸ್ತುಗಳನ್ನು ಒಂದೇ ಸೂರಿನ ಅಡಿ ಖರೀದಿಸಿ ಈ ಅವಕಾಶ ಮಾಡಿಕೊಟ್ಟ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ ಬಂದಿರುವ ಜನ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಕಿಂಗ್ಸ್ ಕೋರ್ಟ್ನಲ್ಲಿ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಆಗಸ್ಟ್ 2ರಿಂದ 5ನೇ ತಾರೀಕಿನವರೆಗೆ ನಡೀತಾ ಇರುವ ಫರ್ನಿಚರ್ ಮತ್ತು ಲೈಫ್ ಸ್ಟೈಲ್ ಎಕ್ಸ್ಪೋ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಈ ಎಕ್ಸ್ಪೋಗೆ ವಾರ್ತಾ ಇಲಾಖೆ ಕಮಿಷನರ್ ಹೇಮಂತ್ ನಿಂಬಾಳ್ಕರ್ ಭೇಟಿ ನೀಡಿದ್ರು. ವಿವಿಧ ಬಗೆಯ ಫರ್ನಿಚರ್, ಗೃಹೋಪಯೋಗಿ ವಸ್ತುಗಳನ್ನು ವೀಕ್ಷಿಸಿ ಮಾಹಿತಿನ ಪಡ್ಕೊಂಡ್ರು. ಈ ಎಕ್ಸ್ಪೋಗೆ ಜನರಿಂದ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದ್ದು, ತಮಗೆ ಬೇಕಾದಂಥ ವಸ್ತುಗಳನ್ನು ಒಂದೇ ಸೂರಿನ ಅಡಿ ಖರೀದಿಸಿ ಈ ಅವಕಾಶ ಮಾಡಿಕೊಟ್ಟ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ ಬಂದಿರುವ ಜನ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಕಿಂಗ್ಸ್ ಕೋರ್ಟ್ನಲ್ಲಿ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಆಗಸ್ಟ್ 2ರಿಂದ 5ನೇ ತಾರೀಕಿನವರೆಗೆ ನಡೀತಾ ಇರುವ ಫರ್ನಿಚರ್ ಮತ್ತು ಲೈಫ್ ಸ್ಟೈಲ್ ಎಕ್ಸ್ಪೋ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಈ ಎಕ್ಸ್ಪೋಗೆ ವಾರ್ತಾ ಇಲಾಖೆ ಕಮಿಷನರ್ ಹೇಮಂತ್ ನಿಂಬಾಳ್ಕರ್ ಭೇಟಿ ನೀಡಿದ್ರು. ವಿವಿಧ ಬಗೆಯ ಫರ್ನಿಚರ್, ಗೃಹೋಪಯೋಗಿ ವಸ್ತುಗಳನ್ನು ವೀಕ್ಷಿಸಿ ಮಾಹಿತಿನ ಪಡ್ಕೊಂಡ್ರು. ಈ ಎಕ್ಸ್ಪೋಗೆ ಜನರಿಂದ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದ್ದು, ತಮಗೆ ಬೇಕಾದಂಥ ವಸ್ತುಗಳನ್ನು ಒಂದೇ ಸೂರಿನ ಅಡಿ ಖರೀದಿಸಿ ಈ ಅವಕಾಶ ಮಾಡಿಕೊಟ್ಟ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ ಬಂದಿರುವ ಜನ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಕಿಂಗ್ಸ್ ಕೋರ್ಟ್ನಲ್ಲಿ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಆಗಸ್ಟ್ 2ರಿಂದ 5ನೇ ತಾರೀಕಿನವರೆಗೆ ನಡೀತಾ ಇರುವ ಫರ್ನಿಚರ್ ಮತ್ತು ಲೈಫ್ ಸ್ಟೈಲ್ ಎಕ್ಸ್ಪೋ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಈ ಎಕ್ಸ್ಪೋಗೆ ವಾರ್ತಾ ಇಲಾಖೆ ಕಮಿಷನರ್ ಹೇಮಂತ್ ನಿಂಬಾಳ್ಕರ್ ಭೇಟಿ ನೀಡಿದ್ರು. ವಿವಿಧ ಬಗೆಯ ಫರ್ನಿಚರ್, ಗೃಹೋಪಯೋಗಿ ವಸ್ತುಗಳನ್ನು ವೀಕ್ಷಿಸಿ ಮಾಹಿತಿನ ಪಡ್ಕೊಂಡ್ರು. ಈ ಎಕ್ಸ್ಪೋಗೆ ಜನರಿಂದ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದ್ದು, ತಮಗೆ ಬೇಕಾದಂಥ ವಸ್ತುಗಳನ್ನು ಒಂದೇ ಸೂರಿನ ಅಡಿ ಖರೀದಿಸಿ ಈ ಅವಕಾಶ ಮಾಡಿಕೊಟ್ಟ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ ಬಂದಿರುವ ಜನ.
ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಕಿಂಗ್ಸ್ ಕೋರ್ಟ್ನಲ್ಲಿ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಆಗಸ್ಟ್ 2ರಿಂದ 5ನೇ ತಾರೀಕಿನವರೆಗೆ ನಡೀತಾ ಇರುವ ಫರ್ನಿಚರ್ ಮತ್ತು ಲೈಫ್ ಸ್ಟೈಲ್ ಎಕ್ಸ್ಪೋ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಈ ಎಕ್ಸ್ಪೋಗೆ ವಾರ್ತಾ ಇಲಾಖೆ ಕಮಿಷನರ್ ಹೇಮಂತ್ ನಿಂಬಾಳ್ಕರ್ ಭೇಟಿ ನೀಡಿದ್ರು. ವಿವಿಧ ಬಗೆಯ ಫರ್ನಿಚರ್, ಗೃಹೋಪಯೋಗಿ ವಸ್ತುಗಳನ್ನು ವೀಕ್ಷಿಸಿ ಮಾಹಿತಿನ ಪಡ್ಕೊಂಡ್ರು. ಈ ಎಕ್ಸ್ಪೋಗೆ ಜನರಿಂದ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದ್ದು, ತಮಗೆ ಬೇಕಾದಂಥ ವಸ್ತುಗಳನ್ನು ಒಂದೇ ಸೂರಿನ ಅಡಿ ಖರೀದಿಸಿ ಈ ಅವಕಾಶ ಮಾಡಿಕೊಟ್ಟ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ ಬಂದಿರುವ ಜನ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಕಿಂಗ್ಸ್ ಕೋರ್ಟ್ನಲ್ಲಿ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಆಗಸ್ಟ್ 2ರಿಂದ 5ನೇ ತಾರೀಕಿನವರೆಗೆ ನಡೀತಾ ಇರುವ ಫರ್ನಿಚರ್ ಮತ್ತು ಲೈಫ್ ಸ್ಟೈಲ್ ಎಕ್ಸ್ಪೋ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಈ ಎಕ್ಸ್ಪೋಗೆ ವಾರ್ತಾ ಇಲಾಖೆ ಕಮಿಷನರ್ ಹೇಮಂತ್ ನಿಂಬಾಳ್ಕರ್ ಭೇಟಿ ನೀಡಿದ್ರು. ವಿವಿಧ ಬಗೆಯ ಫರ್ನಿಚರ್, ಗೃಹೋಪಯೋಗಿ ವಸ್ತುಗಳನ್ನು ವೀಕ್ಷಿಸಿ ಮಾಹಿತಿನ ಪಡ್ಕೊಂಡ್ರು. ಈ ಎಕ್ಸ್ಪೋಗೆ ಜನರಿಂದ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದ್ದು, ತಮಗೆ ಬೇಕಾದಂಥ ವಸ್ತುಗಳನ್ನು ಒಂದೇ ಸೂರಿನ ಅಡಿ ಖರೀದಿಸಿ ಈ ಅವಕಾಶ ಮಾಡಿಕೊಟ್ಟ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ ಬಂದಿರುವ ಜನ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಕಿಂಗ್ಸ್ ಕೋರ್ಟ್ನಲ್ಲಿ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಆಗಸ್ಟ್ 2ರಿಂದ 5ನೇ ತಾರೀಕಿನವರೆಗೆ ನಡೀತಾ ಇರುವ ಫರ್ನಿಚರ್ ಮತ್ತು ಲೈಫ್ ಸ್ಟೈಲ್ ಎಕ್ಸ್ಪೋ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಈ ಎಕ್ಸ್ಪೋಗೆ ವಾರ್ತಾ ಇಲಾಖೆ ಕಮಿಷನರ್ ಹೇಮಂತ್ ನಿಂಬಾಳ್ಕರ್ ಭೇಟಿ ನೀಡಿದ್ರು. ವಿವಿಧ ಬಗೆಯ ಫರ್ನಿಚರ್, ಗೃಹೋಪಯೋಗಿ ವಸ್ತುಗಳನ್ನು ವೀಕ್ಷಿಸಿ ಮಾಹಿತಿನ ಪಡ್ಕೊಂಡ್ರು. ಈ ಎಕ್ಸ್ಪೋಗೆ ಜನರಿಂದ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದ್ದು, ತಮಗೆ ಬೇಕಾದಂಥ ವಸ್ತುಗಳನ್ನು ಒಂದೇ ಸೂರಿನ ಅಡಿ ಖರೀದಿಸಿ ಈ ಅವಕಾಶ ಮಾಡಿಕೊಟ್ಟ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ ಬಂದಿರುವ ಜನ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಕಿಂಗ್ಸ್ ಕೋರ್ಟ್ನಲ್ಲಿ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಆಗಸ್ಟ್ 2ರಿಂದ 5ನೇ ತಾರೀಕಿನವರೆಗೆ ನಡೀತಾ ಇರುವ ಫರ್ನಿಚರ್ ಮತ್ತು ಲೈಫ್ ಸ್ಟೈಲ್ ಎಕ್ಸ್ಪೋ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಈ ಎಕ್ಸ್ಪೋಗೆ ವಾರ್ತಾ ಇಲಾಖೆ ಕಮಿಷನರ್ ಹೇಮಂತ್ ನಿಂಬಾಳ್ಕರ್ ಭೇಟಿ ನೀಡಿದ್ರು. ವಿವಿಧ ಬಗೆಯ ಫರ್ನಿಚರ್, ಗೃಹೋಪಯೋಗಿ ವಸ್ತುಗಳನ್ನು ವೀಕ್ಷಿಸಿ ಮಾಹಿತಿನ ಪಡ್ಕೊಂಡ್ರು. ಈ ಎಕ್ಸ್ಪೋಗೆ ಜನರಿಂದ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದ್ದು, ತಮಗೆ ಬೇಕಾದಂಥ ವಸ್ತುಗಳನ್ನು ಒಂದೇ ಸೂರಿನ ಅಡಿ ಖರೀದಿಸಿ ಈ ಅವಕಾಶ ಮಾಡಿಕೊಟ್ಟ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ ಬಂದಿರುವ ಜನ.